ನನಗೆ ಅದೇ ಕೇಳಿದಾಗ ಆಶ್ಚರ್ಯ ಆಯ್ತು. 24 ಗಂಟೆಯಲ್ಲಿ ಒಂದು ಲ್ಯಾಂಡ್ಸ್ಕೇಪ್ ನ ಮಾಡಬಹುದು, ಅದು 5 ಎಕರೆ. ಹೆಂಗ್ ಸಾಧ್ಯ ಆಯ್ತದು? ಅದೇ ಚಾಲೆಂಜ್ ನಮ್ಮಲ್ಲಿ ಇದೆ ಮೇಡಮ್. ನೀವು ಟೆಕ್ನಾಲಜಿ ನೋಡಿ, ಒಂದು ಅದ್ಭುತ ಟೆಕ್ನಾಲಜಿ ಏನಿದೆ ಪಾಶ್ಚಿಮಾತ್ಯ ದೇಶದಲ್ಲಿ, ಯುರೋಪ್ ತಗೊಳ್ಳಿ, ಚೈನಾ ತಗೊಳ್ಳಿ, ಅವ್ರ ಹತ್ರ ಟೆಕ್ನಾಲಜಿ, ಅವ್ರ ಹತ್ರ ಮಾಡುವಂಥ ಪಾಟ್ ಕಲ್ಚರ್, ಅವ್ರ ಹತ್ರ ಮಾಡುವಂಥ ಟ್ರಾನ್ಸ್ಪೋರ್ಟೇಷನ್, ನಾಟ್ ಓನ್ಲಿ ದ ಹೆಂಗೆ ಅನಿಸ್ತತ್ತೆ ಅಂದರೆ ನಾವು ಮತ್ತೆ ಅವರಿಂದ 50-100 ವರ್ಷ ಹಿಂದೆ ಇದ್ದೀವಿ. 50-100 ವರ್ಷ? ಹೌದು, ಯಾಕೆ 50 ವರ್ಷ ಅಂದರೆ ಅವ್ರದ್ದು ಟೆಕ್ನಾಲಜಿ, ಮಷಿನರಿ ಇದೆ ಅವ್ರ ಹತ್ರ. ಪ್ಯಾಕಿಂಗ್ ಅನ್ಬೋದು, ಟ್ರಾನ್ಸ್ಪೋರ್ಟೇಷನ್ ಅನ್ಬೋದು, ಆಮೇಲೆ ಈ ಫ್ರೆಶ್ ಆಗಿ ಪಾಟ್ ಪ್ಲಾಂಟನ್ನು ಹೇಗೆ ಕಳಿಸ್ಬೋದು ಅಂತ ಇರ್ಬೋದು. ಅದನ್ನೇ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಯಲ್ಲಿ 72 ಅವರ್ಸ್ ಬಿಫೋರ್ ಆಫ್ಟರ್ ನಾವು ನಮ್ಮ ಭಾರತ ದೇಶವನ್ನೇ ಬೇರೆ ದೇಶದವ್ರು ನೋಡ್ಬೋದು. ಲ್ಯಾಂಡ್ಸ್ಕೇಪ್ ಇಂದ ಒಂಚೂರು ಈ ಕಡೆಗೆ ಹೋಗಿ ಕೃಷಿ ಭೂಮಿ ಅಂತ ಹೇಳಿದ್ರೆ ನಿಮಗೆ ಇಸ್ರೇಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ Yeah. ಫಾರ್ ದ ಹೋಲ್ ವರ್ಲ್ಡ್. ಸೇಮ್ ಟೆಕ್ನಾಲಜಿ ಮೇಡಮ್, ಯುರೋಪಿಯನ್ ಅನ್ಬೋದು, ಚೈನೀಸ್ ಅನ್ಬೋದು, ಈಗ ಎಲ್ಲ ನೋಡಿ ಸಿಂಗಾಪುರ್, ಬೆಂಗಳೂರು ಅಂತ ಅಷ್ಟೇ ಇರೋದು. ಬಟ್ ದೇ ಆರ್ ದ ನೋಡಿ ಅಲ್ಲಿ ಅಟ್ರಾಕ್ಷನ್ ಪ್ಲೇಸ್ ಮಾಡಿದ್ದಾರೆ ಅವರು. ಹೌದು. ಅಲ್ಲಿ ಕಾಣೋದೇ ಗಿಡ, ಹೂವು, ಆರ್ಕಿಡ್ಸ್, ಈ ಹೆಲಿಕೋನಿಯಾಸ್, ಬೇರೆ ಬೇರೆ ಎಷ್ಟು